ಮಧ್ಯಾಹ್ನ 3 ಗಂಟೆಯಾದರೂ ಬಿಸಿಲು ಮಾತ್ರ ಸ್ವಲ್ಪ ಕೂಡ ಕಡಿಮೆನೇ ಆಗಲಿಲ್ಲ. ಕೂಲರನ್ನು ಹಾಕಿಕೊಂಡು ತನ್ನ ರೂಮಿನಿಂದ ಕಿಟಕಿಯ ಮೂಲಕ ತನ್ನ ಸೊಸೆಯನ್ನು ನೋಡಿದ್ಲು ಅತ್ತೆ. ಸೊಸೆಯಾದ ಅನುಪಮ ಪಾನಿಪೂರಿ ಗಾಡಿಯನ್ನು ಸಿದ್ಧಪಡಿಸುತ್ತಾ ಇದ್ಲು. ಸುಶೀಲನಿಗೆ ಕೋಪ ಬಂತು. ಇವಳಿಗೆ ಎಷ್ಟು ಸಲ ಹೇಳಿದ್ರೂ ಬುದ್ಧಿ ಬರಲ್ಲ. ಹಾಗೆ ಹೇಳ್ತಾ ಇರುವಾಗ ಸುಶೀಲನ ಗಂಡ ಮೋಹನ್ ರಾವ್ ಆ ರೂಮಿಗೆ ಬಂದ. ಯಾರಿಗೆ ಬುದ್ಧಿ ಇಲ್ಲ ಅಂತ ಬೈತಿದ್ದೀಯ ಸುಶೀಲಾ? ಇನ್ನು ಯಾರಿಗೆ? ಸೊಸೆ ಇದ್ದಾಳಲ್ವಾ ಅನುಪಮ, ಅವಳಿಗೆ. ಸೊಸೆಗೆ ಬುದ್ಧಿ ಇರೋದ್ರಿಂದನೇ ಅವಳು ಕಷ್ಟಪಟ್ಟು ಪಾನಿಪುರಿ ವ್ಯಾಪಾರ ಮಾಡ್ಕೊಂಡು ತನ್ನ ಗಂಡನಿಗೆ ಸಹಾಯ ಮಾಡೋದು, ಮನೆ ಕಷ್ಟಕ್ಕೆ ಸಹಾಯ ಮಾಡೋದು, ತನ್ನ ಮಕ್ಕಳನ್ನು ಓದಿಸ್ತಾ ಇರೋದು. ಅವಳಿಗೆ ಬುದ್ಧಿ ಇಲ್ಲದಿದ್ರೆ ಅವಳು ಈ ಕೆಲಸ ಮಾಡ್ತಿದ್ಲಾ? ನಿಮ್ಮ ಸೊಸೆಯ ಹೆಮ್ಮೆಯನ್ನು ನೀವೇ ಹೇಳ್ಕೋಬೇಕು. ಸೊಸೆಯ ಒಳ್ಳೆ ಕೆಲಸಗಳು ನಿಮಗೆ ಕಂಡ ಹಾಗೆ ನನಗೂ ಕಾಣ್ಬೇಕಲ್ವಾ? ನನಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ತಪ್ಪು ಯಾರ ಮೇಲೆ ಇದೆ? ಯಾರಿಂದ ಬರ್ತಾ ಇದೆ? ತಪ್ಪು ನಿನ್ನ ಮೇಲೇನೇ ಇದೆ. ನೋಡೋ ನೋಟದಲ್ಲಿದೆ, ಮಾತಾಡುವಂತಹ ಮಾತಿನಲ್ಲಿ, ಮಾಡುವ ಕೆಲಸದಲ್ಲಿದೆ. ಹೀಗೆ ಗಂಡ ಮೋಹನ್ ರಾವ್ ಹೇಳ್ತಾ ಇರುವಾಗ ಸುಶೀಲಾ ದುರಂಕಾರದಿಂದ, ಅವಳಿಗೆ ನನ್ ಮಾತಂದ್ರೆ ಬೆಲೆ ಕೂಡ ಇಲ್ಲ, ನಾನು ಅಂದ್ರೆ ಮರ್ಯಾದೆ ಕೂಡ ಇಲ್ಲ. ಹಾಗೆ ಹೇಳ್ಬೇಡ ಸುಶೀಲಾ. ಸೊಸೆ ನಿನ್ನ ಮಾತಿಗೆ ಗೌರವ ಕೊಟ್ಟು ಮನೆ ಕೆಲ್ಸನ ಮಾಡ್ತಿದ್ದಾಳೆ, ಹೊರಗಡೆ ಕೆಲ್ಸನೂ ಮಾಡ್ತಿದ್ದಾಳೆ. ಎಲ್ಲಿ ಹೋಗೋದಾದ್ರೂ ನಿನ್ ಜೊತೆನೆ ಕೇಳಿ ಹೋಗ್ತಾಳೆ. ಏನಾದ್ರೂ ಬೇಕಾದ್ರೆ ನಿನ್ನನ್ನೇ ಕೇಳ್ತಾ ಇದ್ದಾಳೆ. ಹೀಗೆ ನೀನು ಕೆಟ್ಟದಾಗಿ ಅವಳನ್ನ ಹೇಳೋದು ಸರಿ ಇದೆಯಾ ಸುಶೀಲಾ? ನಮ್ಮ ಮನೆಗೆ ಇವಳು ಸೊಸೆಯಾಗಿ ಬೇಡ ಅಂತ ನಾನ್ ಹೇಳ್ದೆ, ಆದರೆ ನೀವು ನನ್ ಮಾತ್ ಕೇಳ್ದೆ ಇವಳೇ ನಮ್ ಮನೆ ಸೊಸೆಯಾಗ್ಬೇಕು ಅಂತ ಹೇಳಿದ್ರಿ. ಇವಾಗ ನೋಡಿದ್ರ ಏನಾಯ್ತು ಅಂತ? ಇವಾಗ ನೀನು ಕಲ್ಲಲ್ಲೂ ಏಟು ತಿಂದ ಕೋತಿಯ ಹಾಗೆ ಯಾಕೆ ಹಾಗೆ ಹಾರಾಡ್ತಿದ್ದೀಯ? ಈ ಬೇಸಿಗೆ ಕಾಲ ಹೋಗೋ ತನಕ ಪಾನಿಪುರಿ ವ್ಯಾಪಾರ ಮಾಡೋದ್ ಬೇಡ ಅಂತ ಹೇಳ್ದೆ, ಆದ್ರೆ ನನ್ ಸೊಸೆ ನನ್ ಮಾತ್ನ ಕೇಳಿದ್ಲಾ? ಸುಶೀಲಾ, ಅದು ನಮ್ಮ ಸೊಸೆ ಮಾಡುವ ವ್ಯಾಪಾರ. ಆ ವ್ಯಾಪಾರದಿಂದ ಅವಳು ಹಣವನ್ನು ಸಂಪಾದನೆ ಮಾಡ್ತಾಳೆ. ಅದ್ರಿಂದ ನಾವೆಲ್ಲರೂ ಕೂಡ ತುಂಬಾ ಸಂತೋಷವಾಗಿದ್ದೀವಿ. ನಿನಗೆ ಈ ಕೂಲರ್ ಎಲ್ಲಿಂದ ಬಂತು ಹೇಳು? ನನ್ ಮಗ ತಗೊಬಂದ್ ಕೊಟ್ಟ. ನಿನ್ನ ಮಗ ತಗೊಬಂದ್ ಕೊಟ್ಟ, ಅದಕ್ಕೆ ಹಣವನ್ನು ಯಾರು ಕೊಟ್ಟಿದ್ದು? ನನ್ನ ಮಗ ಕೆಲಸ ಮಾಡ್ತಿದ್ದಾನೆ, ಅದ್ರಲ್ಲಿ ಬಂದ ಸಂಬಳದಲ್ಲಿ ನನಗೆ ಇದನ್ನ ತಗೊಬಂದ್ ಕೊಟ್ಟ. ಸರಿ ಕಣೆ, ಸೊಸೆನ ಬೈಬೇಕು ಅಂತ ನೀನು ತೀರ್ಮಾನ ಮಾಡಿದೀಯ. ಹಾಗಿರುವಾಗ ನೀನು ಬೈತಾನೇ ಇರ್ತೀಯ. ನನ್ ಮಾತು ನಿನ್ ಕಿವಿಗೂ ಕೇಳೋದಿಲ್ಲ, ಅರ್ಥನೂ ಆಗಲ್ಲ. ನಾನು ನಿನಗೆ ಹುಚ್ಚನ ಹಾಗೆ ಕಾಣ್ತೀನಿ. ನಾನ್ ಏನ್ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ನಿನಗೆ ನಮ್ಮ ಸೊಸೆ ಮಾಡುವ ಪಾನಿಪುರಿ ವ್ಯಾಪಾರದ ಬಗ್ಗೆ ಅರ್ಥ ಮಾಡುವಷ್ಟರಲ್ಲಿ ಬೆಳಿಗ್ಗೆನೆ ಆಗೋಗ್ಬಿಡುತ್ತೆ. ಹಾಗೆ ಗಂಡನಾದ ಮೋಹನ್ ಹೇಳಿದ. ಆ ಮಾತನ್ನು ಕೇಳದೆ ಸುಶೀಲಾ ಮನೆಯಿಂದ ಬಿಸಿಲಲ್ಲಿ ಹೊರಗಡೆ ಬಂದ್ಲು. ಏನಮ್ಮ ಸೊಸೆ, ಬಿಸಿಲು ಸ್ವಲ್ಪ ಕೂಡ ಕಡಿಮೆಯಾಗಿಲ್ಲ, ಅಷ್ಟರಲ್ಲಿ ನೀನು ಈ ಪಾನಿಪುರಿ ವ್ಯಾಪಾರನ ಮಾಡ್ಲಿಕ್ಕೆ ಆರಂಭಿಸ್ಬಿಟ್ಟೆ. ನಾವು ಬದುಕ್ಬೇಕು ಅಂತ ತಾನೇ ಅತ್ತೆ ಪಾನಿಪುರಿ ವ್ಯಾಪಾರ ಮಾಡ್ತಾ ಇರೋದು. ಬಿಸ್ಲಿಗೆಲ್ಲ ಹೆದರ್ಕೊಂಡಿದ್ರೆ ಹೇಗೆ ಹೇಳಿ? ಈ ಪಾನಿಪುರಿ ಗಾಡಿಯಿಂದ ನೀನು ಪಾನಿಪುರಿನ ಮಾಡಿ ಸಂಪಾದನೆ ಮಾಡಿದ್ದು ಸಾಕಮ್ಮ. ಈ ಗಾಡಿ ತಗೊಂಡು ನೀನು ಪಾನಿಪುರಿ ವ್ಯಾಪಾರ ಮಾಡಿ ಬಿಸ್ಲು ತಾಗಿ ಮನೇಲಿ ಮಲ್ಕೊಂಡ್ರೆ? ಹೀಗೆ ಅತ್ತೆ ಸುಶೀಲಾ ಹೇಳ್ತಾ ಇರುವಾಗ ಸೊಸೆಯಾದ ಅನುಪಮ ಮಧ್ಯ ಮಾತನಾಡಿ, ನಾನು ಆ ರೀತಿ ಮಲ್ಕೊಳ್ಳಲ್ಲತ್ತೆ. ಹಾಗೆ ಮಲಗಿದ್ರು ಕೂಡ ಮನೆಯ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ಆಮೇಲೆ ಮಲ್ಕೋತೀನಿ. ನಿಮ್ಗೆ ಯಾವ ಕಷ್ಟನೂ ಕೊಡೋದಿಲ್ಲ. ಆದ್ರೂ ಸೊಸೆಯಮ್ಮ, ಈ ಬೇಸಿಗೆ ಕಾಲದಲ್ಲಿ ಅಷ್ಟೊಂದು ಪಾನಿಪುರಿ ವ್ಯಾಪಾರ ಆಗಲ್ಲ. ಎಲ್ಲರೂ ತಂಪಾಗಿರುವ ಐಸ್ ಕ್ರೀಮ್ ಹಣ್ಣುಗಳನ್ನು ತಿನ್ನಲೇ ಆಸೆ ಪಡ್ತಾರೆ. ಜ್ಯೂಸ್, ಕೂಲ್ ಡ್ರಿಂಕ್ಸ್ ಹಾಗೇನೆ ಎಳ್ನೀರನ್ನು ಕುಡಿಯಲು ಮಾತ್ರ ಇಷ್ಟಪಡ್ತಾರೆ. ಪಾನಿಪುರಿಯನ್ನು ಅಷ್ಟಾಗಿ ಯಾರು ಕೂಡ ತಿನ್ನಲು ಇಷ್ಟಪಡೋದಿಲ್ಲ ಕಣಮ್ಮ. ಹಾಗೆ ತಿಳ್ಕೊಂಡು ಮನೆಯಲ್ಲೇ ಇದ್ರೆ ಅತ್ತೆ ಬರುವಂತಹ ಹಣ ಕೂಡ ಬರೋದಿಲ್ಲ. ನಾನು ಪಾನಿಪುರಿ ಗಾಡಿಯಲ್ಲಿ ವ್ಯಾಪಾರ ಮಾಡ್ಬೇಡ ಅಂತ ಹೇಳ್ದೆ ತಾನೆ, ಆದ್ರೆ ನನ್ ಮಾತ್ನ ಯಾಕಮ್ಮ ನೀನ್ ಕೇಳೋದಿಲ್ಲ? ಹಾಗೆ ಇಲ್ಲ ಅತ್ತೆ. ಹೀಗೆ ಅನುಪಮ ಅತ್ತೆ ಜೊತೆ ಮಾತಾಡ್ತಾ ಇರುವಾಗ ಮಾವನಾದ ಮೋಹನ್ ಅಲ್ಲಿಗೆ ಬಂದ. ಸೊಸೆಯಮ್ಮ, ನೀನು ನಿನ್ನ ಅತ್ತೆಯ ಮಾತನ್ನು ಕೇಳು. ಯಾಕೆ ನಿಮ್ಮ ಅತ್ತೆ ಹೇಳುವ ಮಾತನ್ನು ನೀನು ಕೇಳೋದಿಲ್ಲ? ಅವರ ಮಾತಿಗೆ ಯಾಕೆ ನೀನು ಗೌರವ ಕೊಡೋದಿಲ್ಲ? ನೀವು ಕೂಡ ಮಾವಯ್ಯ, ನೀವು ದೊಡ್ಡವರು, ಎಲ್ಲನೂ ನೋಡ್ತಾ ಇದ್ದೀರಾ. ಸೊಸೆಯಮ್ಮ, ನನಗೆ ಎಲ್ಲವೂ ಗೊತ್ತು. ನಾನು ಯಾಕೆ ಹೀಗೆ ಮಾತಾಡ್ತಿದ್ದೀನಿ ಅಂತ ನೀನ್ ಮೊದ್ಲು ಅರ್ಥ ಮಾಡ್ಕೋ. ನನ್ ಮಾತ್ ಕೇಳಿ ಪಾನಿಪುರಿ ಅಂಗಡಿಯನ್ನು ಮುಚ್ಚಿ ಒಳಗೆ ಬಾ. ಹೀಗೆ ಮಾವನಾದ ಮೋಹನ್ ರಾವ್ ಹೇಳುವುದನ್ನು ಕೇಳಿ ಅವನ ಮಾತಿನಲ್ಲಿ ಏನು ಅರ್ಥ ಇದೆ ಅಂತ ಅರ್ಥ ಮಾಡ್ಕೊಂಡ ಸೊಸೆ ಅಂಗಡಿಯನ್ನು ಮುಚ್ಚಿ ಮನೆಯೊಳಗೆ ಹೋಗಿ ಕೂತ್ಕೊಂಡ್ಲು. ಆ ದಿನ ರಾತ್ರಿ ಮಗಳಾದ ವಳ್ಳಿ ನಿದ್ರೆ ಮಾಡಿದ ನಂತರ ಗಂಡನಾದ ಶೇಖರ್ ಅನುಪಮ ಜೊತೆ, ಇವತ್ತು ಪಾನಿಪುರಿ ಗಾಡಿನ ಹಾಕಿಲ್ವಾ ಅನುಪಮ? ಇಲ್ಲ ರೀ,
ಅತ್ತೆ ಬೇಡ ಅಂತ ಹೇಳಿದ್ರು ಅಂಗಡಿ ಮುಚ್ಚಿಬಿಟ್ಟು ಮನೆಯಲ್ಲೇ ಇದ್ದೆ. ವ್ಯಾಪಾರ ಮಾಡದಿದ್ರೆ ಬರುವಂತಹ ಹಣ ಕೂಡ ಬರದಿಲ್ಲ ಅಲ್ವಾ ಅನುಪಮ? ನನ್ನ ಏನ್ ಮಾಡಕ್ಕೆ ಹೇಳ್ತಿದ್ದೀರಾ ರೀ? ನೀವಾದ್ರೂ ನಿಮ್ಮ ಅಮ್ಮನ ಜೊತೆ ಮಾತಾಡಿ ಅಂತ ನಾನು ಹೇಳಿದ್ರೆ, ಇಲ್ಲಿ ನೋಡು ಅನುಪಮ, ನಾನು ಯಾವತ್ತೂ ನಮ್ ತಾಯಿ ಮಾತನ್ನು ಮೀರ್ಲೇ ಇಲ್ಲ, ನಾನ್ ನಮ್ ತಾಯಿ ಜೊತೆ ಮಾತಾಡಲ್ಲ ಅಂತ ಹೇಳ್ತೀರಾ. ಮಾವ ಕೂಡ ಅತ್ತೆ ಮಾತನ್ನು ಕೇಳು ಅಂತ ಹೇಳ್ತಾರೆ. ಇವಾಗ ಏನ್ ಮಾಡಕ್ಕೂ ಆಗೋದಿಲ್ಲ. ಹಾಗೆ ಹೇಳಿ ನಿದ್ರೆ ಮಾಡಿದ್ರು. ಹೀಗೆ ವಾರಗಳು ಕಳೆಯಿತು. ಶೇಖರ್ ಸಂಬಳ ಮನೆ ಖರ್ಚಿಗೆ ಸರಿಯಾಗ್ತಿತ್ತು. ತಿಂಗಳಲ್ಲಿ ಚೀಟಿ ಕಟ್ಬೇಕಾಗಿತ್ತು. ಸುಶೀಲಾ ಜೊತೆ ಹಣ ಇರ್ಲಿಲ್ಲ. ಚೀಟಿ ಲಕ್ಷ್ಮಿ ಮನೆಗೆ ಬಂದ್ಲು. ಸುಶೀಲನ ಕೇಳಿದ್ಲು. ಏನೋ ಮಾತು ಹೇಳಿ ಅವಳನ್ನ ಕಳಿಸ್ಬಿಟ್ಲು. ಸೊಸೆ ಹೇಳಿದ ಹಾಗೆ ಅವಳು ಮಾಡೋ ಕೆಲ್ಸ ಮಾಡ್ತಿದ್ರೆ ಹಣ ಕೂಡ ಬರ್ತಾ ಇತ್ತು. ಈ ತಿಂಗಳಿನ ಚೀಟಿ ಹಣ, ಮುಂದೆ ಬರುವಂತಹ ಚೀಟಿ ಹಣ, ಅಯ್ಯೋ ಎಷ್ಟು ಹಣ ಕೊಡ್ಬೇಕಾಗುತ್ತೆ. ಸೊಸೆಯ ಸಂಬಳ ಇದ್ರೆ ಆಗ್ತಾ ಇತ್ತು. ಇವಾಗ ಸೊಸೆ ಜೊತೆ ಹೋಗಿ ಬೇಡಿಕೊಳ್ಳೋದ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಹೀಗೆ ಅಡುಗೆ ಮನೆ ಒಳಗೆ ಬಂದು ನೋಡಿದ್ಲು. ಮನೆ ಒಳಗೆ ಅನುಪಮ ಇರ್ಲಿಲ್ಲ. ಹೊರಗೆ ಬಂದು ನೋಡಿದ್ಲು. ಹೊರಗಡೆ ಗಿಡಗಳಿಗೆ ನೀರನ್ನು ಹಾಕುತ್ತಿರುವ ಅನುಪಮ ತನ್ನೊಳಗೆ ತಾನೇ ಹೀಗೆ ಮಾತಾಡ್ಕೊಂಡ್ಲು. ಮಾವ ಹೇಳಿದ ಹಾಗೇನೆ ಆಯ್ತು. ಚೀಟಿ ಲಕ್ಷ್ಮಿ ಬಂದು ಹಣ ಕಟ್ಬೇಕು ಅಂತ ಹೇಳಿ ಹೋಗಿದ್ದಾರೆ. ಬರುವ ಹಣ ಈಗೇನೆ ಸರಿ ಆಗ್ತಿದೆ. ಸರಿ, ಅತ್ತೆ ನೋಡೋಣ ಏನ್ ಹೇಳ್ತಾರೆ ಅಂತ. ಹಾಗೆ ಹೇಳ್ತಾ ಇದ್ದಾಗನೇ ಅತ್ತೆಯಾದ ಸುಶೀಲಾ ಅಲ್ಲಿಗೆ ಬಂದ್ಲು. ಸುಶೀಲಾ, ನಾನ್ ಮಾಡಿದ ತಪ್ಪು ನನಗೆ ಅರ್ಥ ಆಯ್ತು. ನಿನ್ನ ಪಾನಿಪುರಿ ಅಂಗಡಿಯನ್ನು ಮುಚ್ಚಿಸಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾಳೆಯಿಂದ ನೀನು ನಿನ್ನ ಪಾನಿಪುರಿ ವ್ಯಾಪಾರವನ್ನು ಆರಂಭಿಸಮ್ಮ. ಇಲ್ಲ ಅತ್ತೆ, ನೀವು ಹೇಳಿದ ವಿಷಯದ ಬಗ್ಗೆ ನಾನು ಕೂಡ ಆಲೋಚನೆ ಮಾಡಿದೆ. ಇದು ಬೇಸಿಗೆ ಕಾಲ ಅಲ್ವಾ? ನೀವು ಹೇಳಿದ ಹಾಗೆ ಎಲ್ಲರೂ ತಂಪಾದ ಪಾನಿಗಳನ್ನೇ ಕುಡಿತಾರೆ. ಅದರಿಂದ ಪಾನಿಪುರಿ ವ್ಯಾಪಾರ ಮಾಡಕ್ಕಾಗಲ್ಲ. ಹಾಗೆ ಹೇಳ್ಬೇಡಮ್ಮ. ಈ ಗಾಡಿಯನ್ನು ಮುಚ್ಚಿಸಿ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನ್ ಮಾಡಿದ ತಪ್ಪು ಯೋಚನೆ ಮಾಡಿ ನನ್ನಿಂದ ಇರಕ್ಕಾಗ್ತಾ ಇಲ್ಲ. ಏನಾದ್ರೂ ನೀನು ಪಾನಿಪುರಿ ವ್ಯಾಪಾರನ ಮಾಡ್ಲೇಬೇಕು. ನನ್ ಮಾತನ್ನು ನೀನ್ ಕೇಳು. ಅದಲ್ಲ ಅತ್ತೆ, ಒಂದ್ಸಲ ನನ್ ಮಾತನ್ನ ಕೇಳಿ. ನೀನ್ ಏನ್ ಹೇಳಿದ್ರು ನಾನ್ ಕೇಳೋದಿಲ್ಲಮ್ಮ. ಹಾಗೆ ಹೇಳಿ ಸುಶೀಲಾ ಅವಳ ಮಾತನ್ನು ಕಿವಿಕೊಟ್ಟು ಕೇಳದೆ ಹೊರಟೋದ್ಲು. ಸೊಸೆಯಾದ ಅನುಪಮ ತುಂಬಾನೇ ಆಲೋಚನೆ ಮಾಡಿ ತನ್ನೊಳಗೆ ತಾನೇ, ಇವಾಗ ಅದೇ ಪಾನಿಪುರಿ ಮಾಡದೆ ಏನಾದ್ರೂ ಒಳ್ಳೆ ರುಚಿಯಾಗಿರುವ ಪಾನಿಪುರಿನ ಮಾಡ್ಬೇಕು. ಹಾಗೆ ಒಳ್ಳೆ ರುಚಿನ ಎಲ್ಲಿಂದ ತರೋದು? ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಆ ದಿನ ರಾತ್ರಿ ಶೇಖರ್ ಮನೆಗೆ ಮಾವಿನ ಹಣ್ಣನ್ನು ತಂದ. ಅಮ್ಮ ಮಗಳೇ, ನನ್ ಮಗಳೇ ವಳ್ಳಿ. ಹಾಗೆ ಪ್ರೀತಿಯಿಂದ ಕರೆದ ತಕ್ಷಣ ವಳ್ಳಿ ರೂಮಿನಿಂದ ತಂದೆಯ ಬಳಿ ಬಂದ್ಲು. ಶೇಖರ್ ಮಾವಿನ ಹಣ್ಣನ್ನು ತೋರಿಸಿದ. ವಳ್ಳಿ ತುಂಬಾನೇ ಸಂತೋಷಪಟ್ಲು. ಅನುಪಮ ಕೂಡ ಅಲ್ಲಿಗೆ ಬಂದ್ಲು. ಅಮ್ಮ, ನೀವು ಹೋಗಿ ಈ ಮಾವಿನ ಹಣ್ಣಿನ ರಸವನ್ನು ತಗೊಂಡ್ಬರ್ತೀರಾ? ಮಾವಿನ ಹಣ್ಣಿನ ರಸವನ್ನು ಕುಡಿತೀಯ ವಳ್ಳಿ? ಹೌದು ಮಮ್ಮಿ. ಹಾಗೆ ಹೇಳಿದ ತಕ್ಷಣ ಅನುಪಮ ಮಾವಿನ ರಸವನ್ನು ತೆಗೆಯಲು ಕಿಚನ್ನಿಗೆ ಹೋದ್ಲು. ಶೇಖರ್ ಕೂಡ ಫ್ರೆಶ್ ಅಪ್ ಮಾಡಲು ಹೋದ. ಅನುಪಮ ಮಾವಿನ ರಸವನ್ನು ತಗೊಬಂದು ಕೊಟ್ಲು. ವಳ್ಳಿ ಪಾನಿಪೂರಿನ ಇಟ್ಕೊಂಡು ಮಾವಿನ ರಸವನ್ನು ಪಕ್ಕದಲ್ಲೇ ಇಟ್ಕೊಂಡ್ಲು. ಇವಾಗ ಪಾನಿಪುರಿ ಯಾಕಮ್ಮ ವಳ್ಳಿ? ನಾನು ಹೇಳದಿಲ್ಲಮ್ಮ, ಮಾಡಿ ತೋರಿಸ್ತೀನಿ ನೋಡಿ. ಹಾಗೆ ಹೇಳಿ ವಳ್ಳಿ ಪಾನಿಪುರಿಗೆ ಮಾವಿನ ರಸವನ್ನು ಹಾಕಿಕೊಂಡು ತಿಂದ್ಲು. ಅನುಪಮ ಅವಳನ್ನು ಆಶ್ಚರ್ಯದಿಂದ ನೋಡಿ, ಏನಮ್ಮ ನೀನು ಹಾಗೆ ತಿಂತಾ ಇದ್ದೀಯಾ? ಮಮ್ಮಿ, ತುಂಬಾ ಚೆನ್ನಾಗಿರುತ್ತೆ ಮಮ್ಮಿ ಟೇಸ್ಟು. ಬೇಕಾದ್ರೆ ನೀವು ಕೂಡ ಒಂದು ತಿಂದು ನೋಡಿ ಹೇಳಿ. ಹಾಗೆ ವಳ್ಳಿ ಹೇಳಿದಾಗ ಅನುಪಮ ಮ್ಯಾಂಗೋ ಪಾನಿಪುರಿನ ತಿಂದ್ಲು. ತುಂಬಾನೇ ಚೆನ್ನಾಗಿತ್ತು. ತುಂಬಾ ಇಷ್ಟವಾಯಿತು. ಆಗ ಅನುಪಮಗೆ ಮ್ಯಾಂಗೋ ಪಾನಿಪುರಿ ಮಾಡೋಣ ಅಂತ ಐಡಿಯಾ ಬಂದು ತುಂಬಾನೇ ಸಂತೋಷಪಟ್ಲು. ವಾರೇ ವಾ, ನನ್ನ ಚಿನ್ನದ ಮಗಳೇ, ನಿನ್ನ ಐಡಿಯಾ ತುಂಬಾ ಸೂಪರ್. ಹಾಗೆ ಹೇಳಿ ಅನುಪಮ ಮರುದಿನನೇ ಮಾರ್ಕೆಟಿಗೆ ಹೋಗಿ ಮಾವಿನ ಹಣ್ಣುಗಳನ್ನು ತಗೊಬಂದು ವ್ಯಾಪಾರ ಮಾಡಲು ಆರಂಭಿಸಿದ್ಲು. ಸುಶೀಲಾ ಮಾವಿನ ಹಣ್ಣುಗಳನ್ನು ನೋಡಿ, ಸೊಸೆ ಏನು ಇಷ್ಟೊಂದು ಮಾವಿನ ಹಣ್ಣುಗಳನ್ನು ತಗೊಬಂದಿದ್ದಾಳೆ, ಇವಳೇನು ಇದನ್ನ ಮಾರಾಟ ಮಾಡ್ತಾಳಾ? ಹಾಗೆ ಯೋಚನೆ ಮಾಡ್ಕೊಂಡು ಅನುಪಮ ಮಾಡುವ ಕೆಲಸವನ್ನು ಗಮನ ಇಟ್ಟು ನೋಡಿದ್ಲು. ಆ ದಿನ ಸಂಜೆ ಅನುಪಮ ಮ್ಯಾಂಗೋ ಪಾನಿಪುರಿ ಅಂತ ಬೋರ್ಡ್ ಅನ್ನು ಹಾಕಿಕೊಂಡು ಮನೆಯಿಂದ ಹೊರಗಡೆ ವ್ಯಾಪಾರಕ್ಕೆ ಹೊರಟ್ಲು. ಒಂದು ಮರದ ಕೆಳಗೆ ಗಾಡಿಯನ್ನು ನಿಲ್ಸ್ಕೊಂಡು, ಮ್ಯಾಂಗೋ ಪಾನಿಪುರಿ, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಮ್ಯಾಂಗೋ ಪಾನಿಪುರಿ, ಬನ್ನಿ ಅಮ್ಮ ಬನ್ನಿ, ಬನ್ನಿ ಅಯ್ಯ ಬನ್ನಿ, ಹೀಗೆ ಕರಿತಾ ಇದ್ಲು. ಅನುಪಮಳ ಶಬ್ದವನ್ನು ಕೇಳಿ ಇನ್ನೂ ಕೆಲವರು ಅನುಪಮ ಬೋರ್ಡ್ ನೋಡಿ ಅಲ್ಲಿ ಅಂಗಡಿಯ ಬಳಿ ಬಂದ್ರು. ಪಾನಿಪುರಿಯನ್ನು ತಿಂದು ಹಣವನ್ನು ಕೊಟ್ಟು ಹೋದ್ರು. ಹೀಗೆ ಅಂದಿನಿಂದ ಸೊಸೆಯ ಪಾನಿಪುರಿ ವ್ಯಾಪಾರ ಚೆನ್ನಾಗಿ ನಡೀತಾ ಇರುವುದನ್ನು ನೋಡಿ ಅತ್ತೆ ಸುಶೀಲಾ ತುಂಬಾನೇ ಸಂತೋಷ ಪಡ್ತಾ ಇದ್ಲು. ಹಾಗೇನೆ ಅವಳ ಕೈ ತುಂಬಾ ಹಣ ಕೂಡ ಬಂತು.
ಹಿತ್ತಿಲಿನಲ್ಲಿ ಸೌದೆ ಹೊಡೆಯುತ್ತಿರುವ ಮಾವಯ್ಯ ಮೋಹನ್ ಹತ್ರ ಬರುತ್ತಾಳೆ ಸೊಸೆ ರವಳಿ. ಮಾವಯ್ಯ, ಏನಾದ್ರೂ ತಗೋತೀರಾ? ನನಗ್ ಬೇಡ ತಾಯಿ, ಇಷ್ಟಕ್ಕೂ ನಿನ್ಗೇನ್ ಬೇಕು? ನಾನು ಒಂದು ಮುಂದಾಲೋಚನೆ ಮಾಡಿದ್ದೀನಿ, ಅದು ನಿಮ್ಗೆ ಹೇಳ್ಬೇಕು ಅಂತ. ಅದು ನಿಮ್ಗೆ ಹೇಳ್ತೀನಿ, ಕೇಳಿ, ಹೇಗಿದೆಯೋ ಹೇಳಿ. ತಪ್ಪದೆ ಸೊಸೆ, ಹೇಳಮ್ಮ, ಏನು ನಿನ್ನ ಮುಂದಾಲೋಚನೆ ಎಂದು ಸೌದೆ ಹೊಡೆಯೋದನ್ನ ನಿಲ್ಲಿಸಿ ಕೇಳುತ್ತಾನೆ ಮೋಹನ್. ಸೊಸೆ ರವಳಿ ಹೇಳೋದಕ್ಕೆ ಶುರು ಮಾಡುತ್ತಾಳೆ. ಮೋಹನ್ ಮುಖ ಸಂತೋಷದಿಂದ ಬೆಳಗುತ್ತದೆ, ಮೆಚ್ಚುಗೆಯಿಂದ. ವಾರೆ ವಾ ಸೊಸೆ, ನಿನ್ನ ಮುಂದಾಲೋಚನೆ ತುಂಬಾ ಚೆನ್ನಾಗಿದೆ. ನೀನು ಹೇಳಿದ ಹಾಗೆ ಮಾಡಿದ್ರೆ ನಮಗೆ ಎಂತಹ ನೀರಿನ ಕಷ್ಟನೂ ಇರಲ್ಲ ಸೊಸೆ. ಸೂಪರ್ ಐಡಿಯಾ. ನಮ್ಮಂತವರಿಗೆ ಈ ಬಿಸಿಲು ಕಾಲ ಬಹಳ ಕೆಲಸಕ್ಕೆ ಬರುವ ಐಡಿಯಾ. ತುಂಬಾ ಸಂತೋಷ ಮಾವಯ್ಯ. ಇದೇ ವಿಷಯನ ಅತ್ತೆಗೆ ಹೇಳಿ ನೀವು ಒಪ್ಪಿಸಬೇಕು. ಅದೊಂದು ಕೇಳ್ಬೇಡ ಸೊಸೆ. ಎಷ್ಟು ಇಟ್ಟಿಗೆ ಎಲ್ಲಿಂದ ತಗೊಂಬರ್ಬೇಕು ಹೇಳು, ರಾತ್ರಿ ಹಗಲು ಕಷ್ಟಪಟ್ಟು ಹೊತ್ಕೊಂಡ್ಬರ್ತೀನಿ. ಯಾವ ಶಾಪಿಂದ ಸಿಮೆಂಟ್ ತಗೊಂಬರ್ಬೇಕು ಹೇಳು ಸೊಸೆ, ಆ ಶಾಪಿನ ಯಜಮಾನಿ ಹತ್ರ ಮಾತಾಡಿ ಕಡಿಮೆ ರೇಟಿಗೆ ಸಿಮೆಂಟ್ ತಗೊಂಬರ್ತೀನಿ. ಯಾವ ನದಿ ದಂಡೆಯಿಂದ ಮರಳು ತಗೊಂಬ ಅಂತೀಯೋ ಹೇಳು, ಆ ದಂಡೆಯಿಂದನೇ ನೀರ್ ತಗೊಂಬಂದು ಮನೆ ಮುಂದೆ ಸುರಿತೀನಿ. ಅಷ್ಟೇ ಹೊರತು ನಿಮ್ಮ ಅತ್ತೆ ಜೊತೆ ನಿನಗೆ ಬಂದ ಐಡಿಯಾದ ಬಗ್ಗೆ ಹೇಳು ಅಂತ ಮಾತ್ರ ನನಗೆ ಹೇಳ್ಬೇಡ, ನಾನು ಮಾತಾಡಲ್ಲ ಎಂದು ಹೇಳಿ ಸೌದೆ ಹೊಡಿತಾ ಇರ್ತಾನೆ ಮೋಹನ್. ಈಗ ಹೇಗೆ ಮಾವಯ್ಯ? ಮುರಳಿಗೆ ಹೇಳು ಸೊಸೆ, ಮಗ ಅಂದ್ರೆ ಆ ತಾಯಿಗೆ ಅತಿಯಾದ ಪ್ರೀತಿ. ಮಗನ ಮಾತನ್ನ ಇಲ್ಲ ಅಂತ ಹೇಳಲ್ವಲ್ಲ, ಆದ್ರೆ ಮಗ ಎಂತಹ ಪರಿಸ್ಥಿತಿಯಲ್ಲಿಯೂ ಈ ಐಡಿಯಾ ನಿಂದು ಅಂತ ಹೇಳದ ಹಾಗೆ ನೋಡ್ಕೋ. ಸರಿ ಮಾವಯ್ಯ ಎಂದು ಹೇಳಿ ಅಲ್ಲಿಂದ ಕಾಣಿಸುತ್ತಿರುವ 2 ಬುಟ್ಟಿಗಳನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ರವಳಿ. ಮೋಹನ್ ರಾವ್ ಸೌದೆ ಹೊಡಿತಾ ಇರ್ತಾನೆ. ಸ್ವಲ್ಪ ಹೊತ್ತಿಗೆ ಗಂಡ ಹೆಂಡತಿ ರವಳಿ ಮುರಳಿ ಸೇರಿ ಬುಟ್ಟಿ ಹಿಡ್ಕೊಂಡು ಹೊರಗೆ ಬರ್ತಾರೆ. ರವಳಿ, ಅಮ್ಮನ ಜೊತೆ ಜಗಳ ಏನಕ್ಕೆ ಹೇಳು, ನನಗೆ ಹೇಳಿದ ಮಾತನ್ನೇ ಅಮ್ಮಂಗೆ ಹೇಳು. ನೀನ್ ಹೇಳ್ತಾ ಇರೋ ವಿಷಯ ನಮ್ಗೆ ಕೆಲ್ಸಕ್ಕೆ ಬರೋದೇ ಅಲ್ವಾ ಎಂದು ಅಮ್ಮ ಕೂಡ ಅರ್ಥ ಮಾಡ್ಕೋತಾಳೆ, ನಿನಗೆ ಸಪೋರ್ಟ್ ಮಾಡ್ತಾಳೆ. ಅತ್ತೆ ನನ್ನನ್ನು ನೋಡಿದ್ರೇನೆ ಉರಿತಾಳೆ ರೀ. ಇನ್ನು ನಾನು ಹೇಳೋದ್ ಕೂಡ ಕೇಳ್ತಾಳ? ಒಂದು ವೇಳೆ ನನ್ನ ಟೈಮ್ ಚೆನ್ನಾಗಿಲ್ಲದೆ ಕೇಳಿದ್ರು ಅದಕ್ಕೆ ಒಪ್ಕೋತಾರ? ಈ ಮನೆಯಲ್ಲಿ ಯಾವ ನಿರ್ಣಯವಾದ್ರೂ ನಾನೇ ತಗೋಬೇಕು, ನನ್ ಮಾತೇ ಕೇಳ್ಬೇಕು, ನನ್ನ ಹಿರಿತನನೇ ಸಾಗ್ಬೇಕು ಅಂತಾಳೆ. ಪ್ರತಿ ಸಲ ಯಾಕೆ ಹಾಗೆ ಅಂದ್ಕೋತಾಳೆ ರವಳಿ? ಅಮ್ಮರಲ್ಲಿ ನೀರಿನ ಕಷ್ಟ ಬರ್ತವೆ ಅಂತ ಅಮ್ಮಂಗ್ ಮಾತ್ರ ತಿಳಿಯಲ್ವಾ ಹೇಳು? ನಿನಗೆ ಬಂದ ಆಲೋಚನೆಯನ್ನ ಹೇಳಿದ್ರೆ ಅಮ್ಮ ಖಚಿತವಾಗಿ ಒಪ್ಕೋತಾಳೆ ಅಂತ ನನ್ನ ನಂಬಿಕೆ. ಒಪ್ಕೊಂಡ್ರೆ ಕೆಲಸ ಶುರು ಮಾಡಬಹುದು, ಇಲ್ಲ ಅಂದ್ರೆ ಇಲ್ಲ, ಅಷ್ಟೇ ಅಲ್ವಾ ನಿಮ್ಮ ಉದ್ದೇಶ? ಅತ್ತೆ ಸೊಸೆಯರ ಮಧ್ಯೆ ಕಿಚ್ಚು ಏನಕ್ಕೆ ಹೇಳು? ಈಗಾಗ್ಲೇ ಉರಿತಾ ಇರುವ ಕಿಚ್ಚು ಸಾಕಲ್ವಾ? ಸರಿ, ನೀವು ನನ್ ಗಂಡ, ನಾನು ನಿಮ್ಮ ಹೆಂಡತಿ. ನಿಮ್ಮ ಮಾತು ನಾನ್ ಕೇಳಿತಿರ್ಬೇಕು, ಕೇಳ್ತೀನಿ. ನಾನು ಕೂಡ ಆಗಾಗ ನಿನ್ ಮಾತು ಕೇಳ್ತಾ ಇದ್ದೀನಲ್ಲ ರವಳಿ. ಈಗ ನಾನು ಹೇಳ್ತಾ ಇರೋದು ನನ್ನೊಬ್ಬಳಿಗಾಗಿ ಅಲ್ವಲ್ಲ ರೀ, ನಮ್ಮೆಲ್ಲರಿಗಾಗಿ. ಇದಕ್ ಕೂಡ ಅತ್ತೆ ಅನುಮತಿ ಕೇಳ್ಕೋಬೇಕು. ಸರಿ, ಹೊರಗೆ ಹೋದ ಅತ್ತೆ ಬರುವವರೆಗೂ ನೀವು ಹೀಗೆ ಇರಿ. ನನಗೇನಕ್ಕೋ ನಿನ್ನ ಆಲೋಚನೆಗೆ ಅಮ್ಮ ನಿನ್ನ ಮೆಚ್ಕೋತಾಳೆ ಅನ್ನಿಸ್ತಾ ಇದೆ. ಎಲ್ರು ಮಲ್ಕೊಂಡು ಹಗಲು ಕನಸು ಕಾಣ್ತಾ ಇದ್ರೆ ನೀವು ಮಾತ್ರ ನಿಂತ್ಕೊಂಡು ಬುಟ್ಟಿ ಕೈಲಿ ಹಿಡ್ಕೊಂಡು ಕನಸು ಕಾಣ್ತಾ ಇದ್ದೀರಾ. ನಾನು ನಿಜಾನೇ ಹೇಳ್ತಾ ಇದ್ದೀನಿ ರವಳಿ. ನಾನು ಸಂಸಾರಕ್ಕೆ ಬಂದು 5 ವರ್ಷವಾಯ್ತು. ನಮ್ಗೆ 3 ವರ್ಷದ ಮಗು ಕೂಡ ಇದೆ. ಇದುವರೆಗೂ ಅತ್ತೆ ಯಾವ ದಿನವಾದ್ರೂ ನನ್ನ ಅಡಿಗೆ ಚೆನ್ನಾಗಿದೆ ಅಂತ ಏನು, ರಂಗೋಲಿ ಚೆನ್ನಾಗಿ ಹಾಕಿದೀಯ ಅಂತ ಕೂಡ ಹೇಳಿಲ್ಲ. ಹಾಗೆ ಹೇಳಿದ್ರೆ ನನಗೆ ಕೊಂಬು ಬರುತ್ತೆ, ಅದರಿಂದ ಅವಳನ್ನೇ ಗುದ್ದುತ್ತೀವಿ ಅಂತ ಭಯ. ಈ ಅತ್ತೆ ಸೊಸೆಯರ ಜಗಳ ಪ್ರತಿ ಮನೆಯಲ್ಲೂ ಇರೋದೇ ಅಲ್ವಾ ರವಳಿ? ನಮ್ಮ ಮನೆಯಲ್ಲಿ ಹೊಸದಲ್ವಲ್ಲ. ನನ್ನ ಮುಂದಾಲೋಚನೆ ಚೆನ್ನಾಗಿದೆಯಾ ಇಲ್ವಾ ಅದು ಮೊದಲು ಹೇಳಿ. ಚೆನ್ನಾಗಿದೆ ರವಳಿ. ಮೊದಲು ಟ್ಯಾಂಕ್ ಕಟ್ಕೊಂಡು ಅದರಲ್ಲಿ ನೀರ್ ತುಂಬಿಕೊಂಡ್ರೆ ಬಿಸಿಲು ಕಾಲದಲ್ಲಿ ನಮ್ಗೆ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೀಯಲ್ವಾ? ಹೌದು ರೀ, ಆದರೆ ಈ ಆಲೋಚನೆ ಆಗ್ಲಿ, ಈ ಐಡಿಯಾ ಆಗ್ಲಿ ನಂದು ಅಂತ ಹೇಳ್ಬೇಡಿ, ನಿಮ್ದು ಅಂತಾನೆ ಹೇಳಿ, ಆಗ್ಲೇ ಅತ್ತೆ ಒಪ್ಕೋತಾರೆ. ಹಾಗೆ ರವಳಿ, ಹೇಗಾದ್ರೆ ಹಾಗೆ ಹೇಳು. ನೀನು ಅಂದ್ಕೊಂಡಿದ್ದು ಸಾಧಿಸ್ಬೇಕು, ನಮಗೆ ನೀರಿನ ಕಷ್ಟ ಬಾರದ ಹಾಗಿರ್ಬೇಕು ಎಂದು ಅನ್ನುತ್ತಾ ಇರುವಾಗೆ ಹೊರಗೆ ಹೋದ ತಾಯಿ ಸುಭದ್ರ ಬರುತ್ತಾಳೆ. ಮನೆಯ ಮುಂದೆ ಬುಟ್ಟಿ ಜೊತೆ ನಿಂತ್ಕೊಂಡ ಮಗ ಸೊಸೆನ ನೋಡ್ತಾಳೆ. ತನ್ನಲ್ಲಿ ತಾನು, ಇವನು ಮತ್ತೆ ಹೆಂಡತಿ ಸೆರಗಿ ಹಿಡ್ಕೊಂಡು ಹೊರಟಿದ್ದಾನೆ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಗಟ್ಟಿಯಾಗಿ ಸ್ವಲ್ಪ ಕೋಪದಿಂದ, ಎಲ್ಲಿಗೆ ಮಗನೇ ಬುಟ್ಟಿ ಹಿಡ್ಕೊಂಡು ಹೊರಟಿದ್ದೀರಾ
ಎಂದು ಕೇಳುತ್ತಲೇ ಮುರಳಿ ಭಯಪಡುತ್ತಾ ಬಾಯಿ ಜಾರುತ್ತಾನೆ. ಅಸಲು ವಿಷಯ ತಿಳಿಸಿಬಿಡುತ್ತಾನೆ. ಅದೇ ಅಮ್ಮ, ಬಿಸಿಲು ಕಾಲ ಬಂತಲ್ವಾ, ನೀರಿನ ಕಷ್ಟ ಮೊದಲಾಗುವ ಹಾಗಿದೆ. ಮನೆ ಮುಂದೆ ಟ್ಯಾಂಕ್ ಕಟ್ಕೊಂಡು ನೀರು ಉಳಿತಾಯ ಮಾಡೋಣ. ಕಷ್ಟ ಸಮಯದಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ರವಳಿ ಹೇಳಿದ್ಲು. ಅದಕ್ಕೆ ಎಂದು ಪೂರ್ತಿಯಾಗಿ ಹೇಳುವ ಮೊದಲು ಸುಭದ್ರ ಸೇರ್ಕೊಂಡು, ಅದಕ್ಕೆ ಅಂತ ಸೊಸೆ ಏನ್ ಹೇಳಿದ್ರು ಅದು ಮಾಡ್ತೀಯಾ? ಆದ್ರೂ ನನ್ನ ಅನುಭವದಷ್ಟು ವಯಸ್ಸಿಲ್ಲ ಇವಳಿಗೆ. ಬಿಸಿಲು ಕಾಲದಲ್ಲಿ ನೀರಿನ ಕಷ್ಟ ಬರುತ್ತೆ ಅಂತ ನಂಬ್ತೀಯಾ? ಇದಕ್ಕೂ ಮೊದಲು ಬಿಸಿಲು ಬಂದಿಲ್ವಾ? ನೀರಿನ ಕಷ್ಟ ಬಂದಿತ್ತಾ? ಅದಲ್ಲ ಅತ್ತೆ, ಕಾಲ ಯಾವತ್ತೂ ಒಂದೇ ತರ ಇರಲ್ವಲ್ಲ. ಈ ವರ್ಷ ಬಿಸಿಲು ತುಂಬಾ ಹೆಚ್ಚಾಗಿದೆ. ನೀರಿಲ್ಲದೆ ಮಹಾ ನಗರಗಳೇ ವಿಲವಿಲ ಅಳ್ತಾ ಇದ್ದಾವೆ. ಜನಗಳು ವಲಸೆ ಹೋಗ್ತಾ ಇದ್ದಾರೆ. ಮುಂಜಾಗ್ರತೆಯಾಗಿ ಒಂದು ಟ್ಯಾಂಕ್ ಕಟ್ಕೊಂಡು ನೀರು ಉಳಿತಾಯ ಮಾಡೋಣ ಅತ್ತೆ. ತಮ್ಮ ಉಚಿತ ಸಲಹೆ ತಮ್ಮ ಹತ್ರನೇ ಇಟ್ಕೊಳ್ಳಿ ಸೊಸೆ. ನಾನು ಇದುವರೆಗೂ ಈ ಊರಿನಲ್ಲಿ ನೀರಿನ ಬರ ನೋಡಿಲ್ಲ. ಎಂತಹ ನೀರಿನ ಕಷ್ಟನೂ ಬರಲ್ಲ. ಬಾಯಿ ಮುಚ್ಕೊಂಡು ಮನೆಯೊಳಗ್ ಬಾ ಅನ್ನುತ್ತಲೇ ಮುರಳಿ ಭಯಪಟ್ಟು ಕೈಯಲ್ಲಿರುವ ಬುಟ್ಟಿಯನ್ನು ಬೀಳಿಸಿ ಮೌನವಾಗಿ ಒಳಗಡೆಗೆ ಹೊರಟು ಹೋಗುತ್ತಾನೆ. ನನ್ ಮಾತು ಕೇಳಿ ಅತ್ತೆ. ಹೇಳಿದ ಕೆಲಸ ಮಾಡು ಸಾಕು, ತಲೆ ಉಪಯೋಗಿಸ್ಬೇಡ, ಹೋಗು ಎಂದು ಹೇಳಿ ಸುಭದ್ರ ಒಳಗಡೆಗೆ ಹೊರಟು ಹೋಗುತ್ತಾಳೆ. ದುಃಖದಿಂದ ಸೊಸೆ ರವಳಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಿದೆ. ಬಿಸಿಲು ಹೆಚ್ಚಾಗುತ್ತಾ ಇದೆ. ನದಿ, ಕೆರೆ, ಕುಂಟೆ ಒಣಗಿ ಹೋಗುತ್ತವೆ. ಆ ಊರಿನಲ್ಲಿ ನೀರಿನ ಕ್ಷಾಮ ಎದುರಾಗುತ್ತದೆ. ಸೊಸೆ ರವಳಿಯ ನಡವಳಿಕೆಯಲ್ಲಿ ಬದಲಾವಣೆ ಬರುತ್ತದೆ. ಆಗ ಸುಭದ್ರ, ನೋಡ್ತಾ ಇದ್ರೆ ಈ ದಿಕ್ಕಿಲ್ಲದ ಸೊಸೆ ಹೇಳಿದ ಹಾಗೆ ನಡೆಯೋ ಹಾಗಿದೆಯೇ? ನೀರಿನ ಕಷ್ಟ ತಪ್ಪೋ ಹಾಗಿಲ್ಲ. ಬಹಳ ಜನ ಊರ್ ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ. ಈಗ ನಾನು ಸೊಸೆಗೆ ಮುಖನ ಹೇಗೆ ತೋರಿಸ್ಬೇಕು ಎಂದು ಅಂದುಕೊಳ್ಳುತ್ತಾ ಸೊಸೆ ರವಳಿಗೆ ತನ್ನ ಕೆಲಸವನ್ನು ಹೇಳದೆ ಮಾಡ್ಕೋತಾ ಇರ್ತಾಳೆ. ಮಾರನೇ ದಿನ ರವಳಿಯನ್ನು ನೋಡ ಹೋಗ್ಬೇಕು ಅಂತ ಕಮಲ ಬರ್ತಾಳೆ. ಆದ್ರೆ ಮನೆ ಹೊರಗೆ ರವಳಿಯ ಅತ್ತೆ ಸುಭದ್ರ ಎದುರಾಗುತ್ತಾಳೆ. ಚಿಕ್ಕಮ್ಮ, ರವಳಿ ಇದ್ದಾಳ? ಮನೇಲಿ ಬಿದ್ದು ತಿನ್ನೋದೇ ಅಲ್ವಾ ಅವಳ ಕೆಲ್ಸ. ಮನೇಲಿ ಇಲ್ದೆ ಎಲ್ಲಿಗೆ ಹೋಗ್ತಾಳೆ? ಇಷ್ಟಕ್ಕೂ ನೀನು ಬಂದ ವಿಷಯವೇನು? ಕೊನೆ ನೋಟ ಅಲ್ವಾ, ಒಂದ್ಸಲ ರವಳಿನ ನೋಡ್ ಹೋಗೋಣ ಅಂತ ಬಂದೆ ಚಿಕ್ಕಮ್ಮ. ಕೊನೆ ನೋಟ ನಿನಗ ಅವಳಿಗ? ನನಗೆ ಚಿಕ್ಕಮ್ಮ. ಊರಿನಿಂದ ಹೊರಟು ಹೋಗ್ತಾ ಇದೀವಲ್ಲ, ಒಂದು ಸಲ ರವಳಿನ ನೋಡ್ ಹೋಗೋಣ ಅಂತ ಈ ಕಡೆ ಬಂದೆ. ಬದುಕು ಬಾಳೋದಕ್ಕೆ ಯಾವುದೋ ಒಂದು ಊರಿಗೆ ಹೋಗ್ತಾ ಇದೆಯಲ್ಲ ಕಮಲ, ಭವಿಷ್ಯತ್ತು ಚೆನ್ನಾಗಿರ್ಬೇಕು ಅಂತ ನನ್ನಂತ ದೊಡ್ಡವರ ಮುಖ ನೋಡಿ ಹೊರಟ್ರೆ ಚೆನ್ನಾಗಿರುತ್ತೆ ಹೊರತು ಮುಂಗ್ಸಿ ಮುಖ ಇಟ್ಕೊಂಡಿರುವ ರವಳಿನ ನೋಡಿ ಹೋದ್ರೆ ಇನ್ನು ಬದುಕಿನ ಹಡಗು ಮುಂದ್ ಹೋದಾಗೆ. ಯಾಕೆ ತಲೆನೋವು ಕಮಲ? ಅವಳು ಬರೋ ಮೊದ್ಲೇ ಹೊರಟೋಗು. ಹೇಗೂ ನನ್ನ ನೋಡಿದ್ಯಲ್ಲ, ಇನ್ನು ನಿನಗೆಲ್ಲ ಶುಭನೇ ಎಂದು ಅನ್ನುತ್ತಾ ಇರುವಾಗ ಸೊಸೆ ರವಳಿ ಅವರ ಹತ್ರಕ್ಕೆ ಬರ್ತಾಳೆ. ನಾನು ಬರುವವರೆಗೂ ಹೊಡ್ಕೊಂಡ ಸ್ವಂತ ಡಬ್ಬ ಸಾಕು ಕಮಲ, ಜಾಸ್ತಿ ಹೊಡಿಬೇಡ. ಡಬ್ಬ ಒಡೆದು ಹೋಗುತ್ತೆ, ಕೆಲ್ಸಕ್ಕೆ ಬಾರ್ದ ಹಾಗೆ ಆಗುತ್ತೆ ಎಂದು ಸಟೈರ್ ಕಮೆಂಟ್ ಹಾಕುತ್ತಾಳೆ ರವಳಿ. ಅದನ್ನು ಕೇಳಿ ಅತ್ತೆ ಸುಭದ್ರ ಮೂತಿಯನ್ನ 3 ಪಟ್ಟು ಮುದುಡಿಸ್ಕೊಂಡು, ಎಲ್ಲಿಗೆ ಹೋದ್ರು ಅತ್ತೆನ ಚೆನ್ನಾಗಿ ನೋಡ್ಕೋ. ಬಂಗಾರದಂತ ಮಗನ ನಿಂಗ್ ಕೊಟ್ಟಿದ್ದಾಳೆ. ದಿನಾನು ಬೆಳಿಗ್ಗೆ ಎದ್ದು ನಿನ್ನ ಅತ್ತೆ ಕಾಲ್ ತೊಳೆದು ನೀರನ್ನ ತಲೆ ಮೇಲೆ ಹಾಕೋ ಎಂದು ಹೇಳುತ್ತಲೇ ವ್ಯಂಗ್ಯವಾಗಿ ಕಮಲ, ಹಾಗೆ ತೊಳೆಯೋದಕ್ಕೆ ಸರಿಬೇಕಾದ ನೀರ್ ಬೇಕಂತಲೇ ಅಲ್ವಾ ಚಿಕ್ಕಮ್ಮ ಪಟ್ನಕ್ಕೆ ಹೋಗ್ತಾ ಇರೋದು? ಅಲ್ಲಿಗೆ ಹೋದ್ಮೇಲೆ ಬೀದಿ ಕೊಳಾಯಿ ನೀರು ಎಲ್ಲಿ ಕಂಡ್ರೆ ಅಲ್ಲಿ ತಗೊಂಡ್ ಬಂದು ಕಾಲ್ ತೊಳೆಯುವ ಕೆಲ್ಸದ ಮೇಲೆ ಇರ್ತೀನಿ, ಸರಿನಾ ಚಿಕ್ಕಮ್ಮ ಎಂದು ಅನ್ನುತ್ತಾಳೆ ಕಮಲ. ಏನು ಮಾತನಾಡದೆ ಸುಭದ್ರ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಕಮಲ ರವಳಿ ಸ್ವಲ್ಪ ಹೊತ್ತು ಮಾತನಾಡಿಕೋತಾರೆ. ಕಣ್ಣೀರು ಹಾಕಿಕೊಂಡು ಕಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಒಂದು ದಿನ ರವಳಿ 2 ಕೊಡ ಹಿಡಿದುಕೊಂಡು ಸುಭದ್ರಳ ಹತ್ರ ಬರ್ತಾಳೆ. ವಿಷಯ ಅರ್ಥವಾಗುತ್ತೆ ಸುಭದ್ರಳಿಗೆ. ಈಗ ನಾವು 2 ಕಿಲೋಮೀಟರ್ ದೂರದಲ್ಲಿರುವ ಮಂದಾರಪಲ್ಲಿ ಗ್ರಾಮದಿಂದ ನೀರ್ ತಗೊಂಡ್ಬರ್ಬೇಕಾ ಸೊಸೆ? ಹೌದು ಅತ್ತೇವ್ರೆ, ತಮ್ಮ ದೊಡ್ಡಸ್ತಿಕೆ ಹಾಗೆ ಅಳಿಸಿದೆ. ಮತ್ತೆ ಏನ್ ಮಾಡೋದು? ತಪ್ಪಲ್ವಲ್ಲ, ಮಾಡ್ಕೊಂಡವ್ರಿಗೆ ಮಾಡ್ಕೊಂಡಷ್ಟು ಎಂದು ಹೇಳುತ್ತಲೇ ಸುಭದ್ರ ಏನೋ ಮಾತನಾಡದೆ ಕಾಡಿನ ಮಾರ್ಗದ ಮೂಲಕ ನಡೆದುಕೊಂಡು ಪಕ್ಕದ ಊರಿಗೆ ಹೋಗಿ 2 ಕೊಡ ನೀರು ಹಿಡಿದುಕೊಳ್ಳುತ್ತಾರೆ. ಅತ್ತೆ, 1 ನಿಮಿಷ ಎನ್ನುತ್ತಾ 2 ಕೊಡಗಳನ್ನು ಸುಭದ್ರಳ ನೆತ್ತಿ ಮೇಲೆ ಇಡ್ತಾಳೆ ರವಳಿ ಕೋಪದಿಂದ. ಇದೇನೇ? ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸಿ ಎಂದು ಹುಷಾರಾಗಿ ತನಗೆ ಬಿಸಿಲು ತಾಗದ ಹಾಗೆ ಕೊಡೆ ಹಿಡಿದುಕೊಂಡು ಮುಂದಕ್ಕೆ ನಡೆದುಕೊಂಡು ಹೋಗುತ್ತಾ ಇದ್ದರೆ ಕೆಂಪನೆಯ ಬಿಸಿಲಿನಲ್ಲಿ ಅತ್ತೆ ಸುಭದ್ರ 2 ಕೊಡಗಳನ್ನು ನೆತ್ತಿ ಮೇಲೆ ಹಿಡ್ಕೊಂಡು ದುಃಖದಿಂದ ನಡೆಯುತ್ತಾ, ಒಳ್ಳೇದನ್ನ ಯಾರು ಹೇಳಿದ್ರು ಕೇಳ್ಬೇಕು, ಇಲ್ಲ ಅಂದ್ರೆ ಸಲ್ಲಿಸಲೇಬೇಕಾಗತ್ತೆ ಬಹಳ ದಂಡ ಎಂದು ದುಃಖದಿಂದ ಮುಂದಕ್ಕೆ ನಡೆಯುತ್ತಾ ಇರುತ್ತಾಳೆ.